ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ಬ್ಲಾಗಲ್ಲಿ ಒಂದು ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟಿಂದ ಯಾವ ಥರ ಮನೆಯಲ್ಲೇ ಒಂದು ಕುಲ್ಫಿ ಐಸ್ ಕ್ರೀಮ್ ಅಂತಲೇ ಹೇಳ್ಬೋದು, ಅದನ್ನು ಹೇಗೆ ಮಾಡೋದು ಅನ್ನೋ ಒಂದು ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಮಗ ಆದರೆ ತುಂಬ ದಿನಗಳಿಂದ ಐಸ್ ಕ್ರೀಮ್ ಕೊಡಿಸು ಅಂತಲೇ ಕೇಳ್ತಾನೆ ಇದ್ದ. ಬಟ್ ಈ ವೆದರಲ್ಲಿ ಐಸ್ ಕ್ರೀಮ್ ಕೊಡಿಸೋದ್ರಿಂದ ಎಲ್ಲಿ ಕೋಲ್ಡು ಕೆಮ್ಮು ಬರುತ್ತೋ ಅನ್ನೋ ಕಾರಣಕ್ಕೆ ನಾನು ಕೊಡಿಸ್ತಾ ಇರಲಿಲ್ಲ. ಅದಕ್ಕೆ ಅವನು ಸರಿ ನೀನೇ ಮನೆಯಲ್ಲಿ ಓರಿಯೋ ಒಂದು ಬಿಸ್ಕೆಟಲ್ಲಿ ಐಸ್ ಕ್ರೀಮ್ ಮಾಡ್ತೀಯಲ್ಲ, ಅದನ್ನು ಮಾಡಿಕೊಡು ಅಂತ ಕೇಳಿದ್ದ. ಸರಿ ಇವತ್ತು ನೀನು ಸ್ಕೂಲಿಂದ ಬರೋಷ್ಟೊತ್ತಿಗೆ ಮಾಡಿಟ್ಟಿರ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದೆ. ಇಲ್ಲಿ ನಾನು ಒಂದು ಓರಿಯೋ ಬಿಸ್ಕೆಟ್ ಪ್ಯಾಕ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ವಿತ್ ಕ್ರೀಮ್ ಇರೋ ಅಂಥ ಬಿಸ್ಕೆಟ್ಸ್ನ ನಾನು ಆಲ್ರೆಡಿ ಸ್ವಲ್ಪ ಅದನ್ನು ಪುಡಿ ಅಂದರೆ ಮುರ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಮಿಕ್ಸಿ ಜಾರ್ಗೆ ಇಲ್ಲಿ ಕ್ರೀಮ್ ಇಲ್ಲದೆ ಇರೋವಂಥ ಭಾಗ ಇರುತ್ತಲ್ವ, ಆ ಭಾಗನ ಮಾತ್ರ ನಾನಿಲ್ಲಿ ಒಂದು 4 ಬಿಸ್ಕೆಟ್ಸ್ನ ಕ್ರೀಮ್ ಇಲ್ಲದೆ ಇರೋವಂಥ ಭಾಗನ ಹಾಕ್ಕೊತಾ ಇದ್ದೀನಿ. ಕ್ರೀಮ್ ಇರೋ ಭಾಗನ ನಾವು ಇನ್ನೊಂದು ಬೌಲಲ್ಲಿ ಇಟ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು ದೊಡ್ಡ ಪ್ಯಾಕ್ನ ತೊಗೊಂಡಿದ್ದೀನಿ. ಈಗ ನಾನು ಏನು ಇದು ಕ್ರೀಮ್ ಇಲ್ಲದೆ ಇರೋ ಒಂದು ಬಿಸ್ಕೆಟ್ ಭಾಗ ಐತಲ್ಲ, ಅದನ್ನು ನಾನು ಪುಡಿ ಮಾಡ್ಕೊತಿದ್ದೀನಿ. ಇದನ್ನು ತುಂಬ ನುಣ್ಣಗೆ ಮಾಡ್ಕೊಬಾರ್ದು, ಸ್ವಲ್ಪ ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇದನ್ನು ಗ್ರೈಂಡ್ ಮಾಡ್ಕೊಂಡು, ಯಾಕಂದರೆ ನಮಗೆ ಅದು ಬಾಯಿಗೆ ತಿನ್ನೋವಾಗ ಆ ಒಂದು ಬಿಸ್ಕೆಟ್ನ ಅಂಶ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅದಾದಮೇಲೆ ನಾನೇನು ಇಲ್ಲಿ ವಿತ್ ಕ್ರೀಮ್ ಇತ್ತಲ್ವ ಬಿಸ್ಕೆಟು, ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ, ಯಾಕಂದರೆ ಆಲ್ರೆಡಿ ನಮಗಿಲ್ಲಿ ಸಿಹಿ ಅಂಶ ಈ ಒಂದು ಬಿಸ್ಕೆಟ್ ಕ್ರೀಮ್ ಏನಿರುತ್ತಲ್ಲ ಅದರಲ್ಲಿ ಆಲ್ರೆಡಿ ಇರುತ್ತೆ. ಆದರೂ ಇನ್ನೂ ಸಿಹಿ ಅಂಶ ಸ್ವಲ್ಪ ಹೆಚ್ಚಿಗೆ, ಯಾಕಂದರೆ ಐಸ್ ಕ್ರೀಮ್ ಅಂದ್ರೆ ಸ್ವೀಟ್, ಸೊ ಅದು ಇನ್ನೂ ಸ್ವಲ್ಪ ಇರಲಿ ಅಂಥೇಳಿ ನಾನು ಇನ್ನೂ ಒಂದು 3 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕೆನೆ ಇತ್ತಲ್ವ, ಅದನ್ನು ಸಹ ಹಾಕ್ಕೊಂಡೆ. ಯಾಕಂದರೆ ನಾವೀಗ ಕುಲ್ಫಿ ಎಲ್ಲ ತಿಂದಾಗ ಅದರಲ್ಲಿ ಕೆನೆ ನಮಗೆ ಏನು ಬಾಯಿ ಸಿಕ್ಕಿದಾಗ ಎಷ್ಟು ಒಂದು ಆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಕೆನೆನೂ ಇರಲಿ ಅಂಥೇಳಿ ಅದ್ರ ಸಮೇತ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ನಮಗೆ ಕೆನೆ ಇಷ್ಟ ಆಗಲ್ಲ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಒಂದು 2 ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಈ ಒಂದು ರೆಸಿಪಿ ಏನಿದೆಯಲ್ಲ, ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನಾವು ಬೆಳಗ್ಗೆ ಮಾಡಿಟ್ರೆ ಅವ್ರು ಸ್ಕೂಲಿಂದ ಬರೋ ಹೊತ್ತಿಗೆ ಆಗೋಗ್ಬಿಟ್ಟಿರುತ್ತೆ ಇದು. ಸೊ ಆಗ ಅವ್ರು ಬಂದು ಊಟ ಎಲ್ಲ ಆದಮೇಲೆ ಅವ್ರಿಗೆ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ. ಅದ್ರ ಜೊತೆಗೆ ಹೆಲ್ದಿಯಾಗಿರುತ್ತೆ, ಯಾಕಂದರೆ ಮನೆಯಲ್ಲೇ ಮಾಡಿರೋವಂಥದ್ದಲ್ವ. ಸೊ ಮತ್ತು ಇದರಿಂದ ಯಾವುದೇ ಥರ ಕೆಮ್ಮಾಗ್ಬೋದು, ಕೋಲ್ಡ್ ಆಗ್ಬೋದು, ಅದು ಯಾವ್ದಾರ ಬರೋ ಯಾವುದೇ ಥರ ಒಂದು ಭಯ ಕೂಡ ಇರೋದಿಲ್ಲ. ಸೊ ಅದಾದಮೇಲೆ ನಾನಿಲ್ಲಿ ಒಂದು ಕುಲ್ಫಿ ಮೋಡನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಏನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಿಸ್ಕೆಟ್ಸು, ಅದರದ್ದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದನ್ನು ಫಸ್ಟಲ್ಲಿ ಹಾಕ್ಕೊಂಡಾಗ ಅದೆಲ್ಲ ಆ ಒಂದು ಬಿಸ್ಕೆಟ್ಗೆ ಒಂದು ಐಸ್ ಕ್ರೀಮ್ದು ಇರುತ್ತಲ್ವ, ಅದಕ್ಕೆಲ್ಲ ಚೆನ್ನಾಗಿ ಮೆತ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ ಅಂತ. ಸೊ ಅದು ನಾನಿಲ್ಲಿ ಮಾಡಿರೋ ಅಂಥ ಒಂದು ಕನ್ಸಿಸ್ಟೆನ್ಸಿಲಿ ನನಗೆ ಒಂದು 4 ಒಂದು ಐಸ್ ಕ್ರೀಮ್ ಕುಲ್ಫಿ ಆಗುತ್ತೆ. ಸೊ ಅದನ್ನು ನಾನು ಪೌಡ್ರನ್ನ ಹಾಕ್ಕೊಂಡಿದ್ದಾಯಿತು. ಅದಾದಮೇಲೆ ಇಲ್ಲಿ ಆ ಪೌಡ್ರ್ ಹಾಗೆ ಮಿಕ್ಕಿತ್ತಲ್ಲ, ಮತ್ತು ಇನ್ನು ಅದು ವೇಸ್ಟ್ ಮಾಡೋದು ಯಾಕೆ ಅಂಥೇಳಿ ಆ ಒಂದೇನು ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ವ, ಅದಕ್ಕೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ ಕೇಸ್ ಏನಾದರೂ ನಮಗೆ ಕೆಲವೊಂದು ಸತಿ ಹಾಲು ಹಾಕ್ಕೊಳ್ಳುವಾಗ ಜಾಸ್ತಿ ಆಗೋಗ್ಬಿಡ್ತು ಅಂದರೂ ಸಹ ನಾವು ಈ ಒಂದು ಪೌಡ್ರನ್ನ ಮಾಡಿ ಇದಕ್ಕೆ ಹಾಕ್ಕೊಳೋದ್ರಿಂದ ಅದು ಸ್ವಲ್ಪ ಗಟ್ಟಿ ಕೂಡ ಬರುತ್ತೆ. ಅದಾದಮೇಲೆ ಇದು ವೇಸ್ಟ್ ಕೂಡ ಆಗೋದಿಲ್ಲ. ನಾನು ಸ್ವಲ್ಪ ಅದು 4 ಬಿಸ್ಕೆಟ್ ಹಾಕ್ಕೊಂಡಿದ್ನಲ್ಲ, ಜಾಸ್ತಿನೇ ಆಗಿತ್ತು ಪೌಡ್ರ್, ಅದಕ್ಕೆ ಮತ್ತೆ ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಗಟ್ಟಿ ಜಾಸ್ತಿ ಆಗೋಯ್ತು ಅನಿಸ್ತು. ಅದಕ್ಕೋಸ್ಕರ ಮತ್ತೆ ನಾನು ಇನ್ನೊಂದು 2 ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ನಾವೇನು ಕುಲ್ಫಿ ಮೋಡ್ ಇಟ್ಕೊಂಡಿದ್ವಲ್ಲ, ಅದಕ್ಕೆ ನೋಡಿ ಅದ್ರ ನಾನೇನು ಪೌಡ್ರದಲ್ಲಿ ಇತ್ತಲ್ವ ಬಿಸ್ಕೆಟ್ ಥರ ಅದ್ರ ಸಮೇತ, ಯಾಕಂದರೆ ಅದು ತಿನ್ನೋವಾಗ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ನಾನಿಲ್ಲಿ ಒಂದು ಕುಲ್ಫಿ ಮೋಡ್ಗೇನಿದೆಯಲ್ಲ ಅದಕ್ಕೆಲ್ಲನೂ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ನಮಗೆ ಏನಿಲ್ಲ ಅಂದರೂ ನಾವು ಫ್ರೀಝರಲ್ಲಿ ಇಡೋದ್ರಿಂದ ಒಂದು 4 to 5 hours ನಮಗೆ ಆಗೋಗ್ಬಿಡುತ್ತೆ ಒಂದು ಐಸ್ ಕ್ರೀಮು. ಸೊ ಅದನ್ನೆಲ್ಲ ಹಾಕ್ಕೊಂಡು ಇದನ್ನು ನಾವು ನಾನು ಹೇಳಿದಾಗೆ ಫ್ರೀಝರಲ್ಲಿ ಇಟ್ಟು ಮತ್ತು ನಾವು ಯಾವಾಗ ಬೇಕಾದರೂ ಇದನ್ನು ತೊಗೊಳ್ಬೋದು. ಇವಾಗ ನಾನೇನು ಐಸ್ ಕ್ರೀಮ್ದು ಚಾಕ್ಲೇಟ್ದು ಮಾಡ್ತಿದ್ದೀನಲ್ಲ, ಇದೇ ಫ್ಲೇವರಲ್ಲೇ ನಾವು ಬೇಕಾದರೆ ಫ್ರೂಟ್ಸ್ದು ಕೂಡ ಮಾಡ್ಬೋದು. ನಾನು ಅದನ್ನು ಸಹ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಸಪೋಟದ್ರಲ್ಲಾಗ್ಬೋದು, ಮ್ಯಾಂಗೋದರಲ್ಲಾಗ್ಬೋದು, ಎಲ್ಲ ಥರ ಒಂದು ಫ್ರೂಟ್ಸಲ್ಲೂ ಸಹ ಇದನ್ನು ಮಾಡ್ಬೋದು. ನಾನು ನೆಕ್ಸ್ಟ್ ಟೈಮ್ ಆ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಸೊ ಅದಾದಮೇಲೆ ಅದಕ್ಕೆ ಕ್ಯಾಪ್ ಇತ್ತು, ಇದು ನಾನಿಲ್ಲಿ ಸ್ವಲ್ಪ ಖಾಲಿ ಆಗಿತ್ತು, ಸ್ವಲ್ಪ ಹಾಕ್ಕೊಂಡಿದ್ದೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಮನೆಯಲ್ಲಿ ಸ್ಟ್ರಾಬೆರಿ ಐಸ್ ಕ್ರೀಮ್ ಇತ್ತು, ಅದನ್ನು ಆ್ಯಡ್ ಮಾಡಿದ್ದೆ, ಅದಕ್ಕೆ ಭಾಗಕ್ಕೆ ಆ್ಯಡ್ ಮಾಡಿದ್ದೆ. ಸೊ ನೋಡಿ, ಇದು ಸಂಜೆ ಅಂದರೆ ಅವನು ಸ್ಕೂಲಿಂದ ಬಂದಾದಮೇಲೆ ನಾನು ಹೇಳಿದ ತಕ್ಷಣ ನನಗೆ ಓಪನ್ ಮಾಡಿಕೊಡು ಅಂತ ಹಠ ಮಾಡ್ತಾಯಿದ್ದ.
ಸರಿ ಅಂತ ಓಪನ್ ಮಾಡಿದೆ. ಇದು ನೋಡ್ಬೋದು, ನಾನು ಹೇಳಿದ್ನಲ್ಲ, ಇದಕ್ಕೆ ಸ್ವಲ್ಪ ನಾನು ಅದು ಓರಿಯೋ ಮೇಲ್ಗಡೆ ಇರೋದು ಓರಿಯೋದು, ಕೆಳಗಡೆ ಇರೋದು ಸ್ಟ್ರಾಬೆರಿ. ಸೊ ಎರಡನ್ನೂ ಕಂಬೈಂಡ್ ಆಗಿ ಸಹ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.